ಹಾಗಾದ್ರೆ ನಿಮ್ ಪ್ರಕಾರ ಟಾಸ್ಕ್ ಗೆಲ್ಲೋದೇನು ಇಂಪಾರ್ಟೆಂಟ್ ಅಲ್ಲ? ಇಲ್ಲ ಬಿಗ್ ಬಾಸ್ ಅಲ್ಲಿ ಇನ್ನೊಂದು ಹೇಳ್ತೀನಿ ಕೇಳಿ. ತುಂಬಾ ಜನ ಏನ್ ಅನ್ಕೋತಾರೆ ಗೊತ್ತಾ, ಟಾಸ್ ಗೆದ್ರೆ ಮಾತ್ರ. ಆತರ ಆಗಿದ್ದಿದ್ರೆ ಚಿನ್ಸ್ವಾಮಿ ಸ್ಟೇಡಿಯಂ ಇಂದ ಒಳ್ಳೊಳ್ಳೆ ಕ್ರಿಕೆಟ್ ಒಳ್ಳೆ ಇವ್ರನ್ನೆಲ್ಲ ಕರ್ಕೊಂಡು ಒಳಗಡೆ ಬಿಟ್ಬಿಟ್ಟು ಗೆಲ್ರಪ್ಪ ಟಾಸ್ಕ್ ನ ಅಂತ ಹೇಳೋರು. ಟಾಸ್ ಬಿಗ್ ಬಾಸ್ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ಬರಲ್ಲ. ಟಾಸ್ಕ್ ಅನ್ನೋದು ನಮ್ಮ ಮಾನಸಿಕವಾಗಿ ಏನಾಗುತ್ತೆ ಗೊತ್ತಾ ಮೇಡಮ್, 100 ದಿನ ನಾವು ನೀವು ಇಬ್ಬರೇ ಕುತ್ಕೊಂಡು ಮಾತಾಡೋಣ. ಎಷ್ಟೊತ್ತು ಮಾತಾಡ್ಬೋದು? ಮ್ಯಾಕ್ಸಿಮಮ್ 1 ಅವರ್, 2 ಅವರ್, 3 ದಿನ, 24 ಅವರ್ ಮಾತಾಡಕ್ಕಾಗತ್ತಾ? ಆಗಲ್ಲ. ಹಾಗಾಗಿ ಟಾಸ್ಕ್ ಅನ್ನೋದೇನು ಅಂತಂದ್ರೆ ಒಂದು ಅವ್ರ ಮಾನಸಿಕವಾಗಿ ಅವ್ರನ್ನ ಒಂಥರ ಹುರಿದುಂಬಿಸೋಕೆ ಮಾಡುವಂಥದ್ದು ಒಂದು. ಮತ್ತೆ ಜೊತೆಯಲ್ಲಿ ಆ ಟಾಸ್ಕ್ ಅಲ್ಲಿ ಒಂದಷ್ಟು ಡಿಬೇಟ್ಗಳು ನಡೀತದೆ ಗೊತ್ತಾ, ಅದು ಕಂಟೆಂಟ್. ಟಾಸ್ಕ್ ಆಡ್ಬೇಕಾದ್ರೆ ಮುಗಿದ ಮೇಲೆ ನೀನ್ ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು. ಟಾಸ್ಕ್ ಆಡ್ಬೇಕಾದ್ರೆ ನೀವ್ ಏನ್ ಮಾಡ್ಬೇಕು ಅಂತ ಬಿಗ್ ಬಾಸ್ ಒಂದಷ್ಟು ಹೇಳ್ತಾರೆ. ಇವ್ರು ಅರ್ಥ ಬೇರೆ ಏನೋ ಮಾಡ್ಕೊಂಡು ಹೋಗಿ ಏನೋ ಮಾಡ್ತಾರೆ. ಮತ್ತೆ ಟಾಸ್ಕ್ ಅಲ್ಲಿ ಕೆಲವರು ಆಟ ಆಡ್ಬೇಕಾದ್ರೆ ಮೋಸ ಮಾಡಿ ಆಟ ಆಡ್ತಾರೆ. ಅವರ ವ್ಯಕ್ತಿತ್ವ ಅದ್ರಲ್ಲಿ ಗೊತ್ತಾಗ್ಬಿಡ್ತದೆ. ಈಗ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಟಾಸ್ಕ್, ಕ್ಯಾಪ್ಟನ್, ಕಿಚ್ಚನ ಚಪ್ಪಾಳಿ, ಇವೆಲ್ಲದಕ್ಕಿಂತ ಹೆಚ್ಚಾಗಿ ಮೇಡಮ್ ಒಂದು ಕ್ಯಾರೆಕ್ಟರ್ ಆಗಿ ನಾವು ಕಾಣಿಸ್ಕೋತೀವಿ ಗೊತ್ತಾ ಜನರಿಗೆ. ಅದು ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಕ್ಯಾರೆಕ್ಟರ್ ವೆರಿ ಇಂಪಾರ್ಟೆಂಟ್. ಕ್ಯಾರೆಕ್ಟರ್ ಅಂದ್ರೆ ಏನು? ನಾನೇನೋ ಜನರಿಗೆ ಒಳ್ಳೆ ಒಂಥರನೇ ತೋರಿಸ್ಕೊಬಿಟ್ಟು ನಾವು ಮಾಡ್ಕೊಬೋದೇನೆ? ಆಗಲ್ಲ. 2 ದಿನ 3 ದಿನ ಆಮೇಲೆ ಇನ್ನೊಂದು ಏನೋ ನೋಡಿದೆ, ಯಾವುದೋ ಒಂದು ಪೋಸ್ಟು. ಬಿಗ್ ಬಾಸ್ ಅಲ್ಲಿ ಕೆಟ್ಟವ್ರನ್ನ ಒಳ್ಳೆಯವ್ರ ತರ ತೋರಿಸ್ತಾರೆ, ಒಳ್ಳೆಯವ್ರನ್ನ ಕೆಟ್ಟವ್ರ ತರ ತೋರಿಸ್ತಾರೆ. ಸುಳ್ಳು ಮೇಡಮ್. ಈ ಉದಾಹರಣೆ ನೋಡಿ, ನಾನು ನೀರು ಕುಡ್ದೆ ಇಲ್ಲಿ ಎತ್ಕೊಂಡು. ಬಿಗ್ ಬಾಸ್ ಮನೆ ಹೊರಗಡೆ ನಿಮಗೆ ತೋರಿಸ್ಬೇಕಾದ್ರೆ ನೀರ್ನೇ ತೋರಿಸ್ಬೇಕು, ಕ್ವಾರ್ಟರ್ ತೋರ್ಸಕ್ಕಾಗಲ್ಲ. ಅರ್ಥ ಆಗ್ತಾ ಇದೆಯಾ? ನಾನೆಲ್ಲೋ ಇಲ್ಲೇನೋ ಇಲ್ಲಿ ಏನೋ ಒಂದು ಆಯ್ತು ಕೆರ್ಕೊಂಡೆ ಅಂತಂದ್ರೆ ಕಾಲ್ ಕೆರ್ಕೊಂಡೆ ಅಂತ ತೋರಿಸೋದಕ್ಕಾಗಲ್ಲ. ಅವೆಲ್ಲ ಸುಳ್ಳು, ಯಾರು ನಂಬೇಡಿ. ನಾವೇನ್ ಮಾಡ್ತೀವಿ ಮೇಡಮ್ ಅದನ್ನ ಮೇಲೆ ಮೊದಲನೇ 3 ವಾರ, 2 ವಾರ ಅಥವಾ 1 ದಿನ 2 ದಿನ ನಾವೇನೋ ಡ್ರಾಮಾ ಮಾಡ್ಬೋದು. ಅದಾದ್ಮೇಲೆ ಕ್ಯಾಮ್ರಾಗಳನ್ನ ಮರೆತ್ಬಿಡ್ತೀವಿ, ಎಲ್ಲನೂ ಮರೆತ್ಬಿಡ್ತೀವಿ. ನಮ್ಮ ವ್ಯಕ್ತಿತ್ವವೇ ಅಲ್ಲಿ ನಿಂತ್ಕೊಳ್ಳೋದು. ಹೋಗ್ತಾ ಹೋಗ್ತಾ ಜನರಿಗೆ ಗೊತ್ತಾಗುತ್ತೆ ಆ ವ್ಯಕ್ತಿತ್ವಗಳಲ್ಲಿ ಜನರಿಗೆ ಯಾವ್ದು ಇಷ್ಟ ಆಗುತ್ತೆ. ಅದೇನೋ ಈಗ ನೋಡಿ, ಉದಾಹರಣೆಗೆ ಗಿಲ್ಲಿ ಸಖತ ಕಾಮಿಡಿ ಮಾಡ್ತಾನೆ, ಸಖತ ಕೌಂಟರ್ ಕೊಟ್ಟ, ಏನೋ ಜನರಿಗೆ ಇಷ್ಟ ಆಯ್ತು. ಮೇಡಮ್ ಬಿಗ್ ಬಾಸ್ ಅನ್ನೋದು 100 ದಿವಸದ ಆಟ. ಆಚೆಗೆ 100 ವರ್ಷದ ಆಟ ಇದೆಯಲ್ಲ. ಸೊ 100 ದಿವಸದ ಆಟಕ್ಕೋಸ್ಕರ ನಾವೇನಾದ್ರು ಡ್ರಾಮಾ ಮಾಡಿದ್ರೆ ಆಚೆ ಕಡೆ ಬಂದಾಗ ಟ್ರೋಲ್ ಆಗ್ತಾನೆ ಇರ್ತೀವಿ, ಬೈಸ್ಕೊತಾನೆ ಇರ್ತೀವಿ. ಆಮೇಲೆ ನಾನು ಒಳ್ಳೆಯವನು ಹೇಳ್ಕೊಂಡು ತಿರ್ಗಾಗಬೇಕಾಗುತ್ತೆ. ಸೊ ಬಿಗ್ ಬಾಸ್ ಅಲ್ಲಿ 100 ದಿವಸ ಏನು ಆಟ ಇದೆ ಅದನ್ನ ನಾವು ಮುಗ್ಧತೆಯಿಂದ ನಾವು ಯಾವ ರಿಯಾಲಿಟಿ ಹೆಂಗಿದ್ರೆ ಅದೇ ಥರ ಆಟ ಆಡಿದ್ರೆ ಮಾತ್ರ ಉಳ್ಕೊಳ್ಳೋದು ಸಾಧ್ಯ. ಆಮೇಲೆ ಇನ್ನೊಂದು ರಿಯಾಲಿಟಿ ಶೋಗಳಲ್ಲಿ ಯಾಕೆ ಇದನ್ನ ಬೆಸ್ಟ್ ಅಂತ ಹೇಳ್ತಾರೆ ಅಂದ್ರೆ ಮೇಡಮ್, ಈ ರಿಯಾಲಿಟಿ ಶೋ ಅಲ್ಲಿ ಯಾವುದೇ ನಾಟಕ ಇಲ್ಲ, ಯಾವುದೇ ಡ್ರಾಮಾ ಇಲ್ಲ. ಈಗ ನೀವು ಕೆಲವು ಕಡೆ ಏನ್ ಮಾಡ್ಬೋದು, ಆಫ್ ದಿ ಸ್ಕ್ರೀನೇ ಬೇರೆ, ಆನ್ ದಿ ಸ್ಕ್ರೀನೇ ಬೇರೆ. ಇದ್ರಲ್ಲಿ ಹಂಗಿಲ್ಲ ಮೇಡಮ್. ಜೆನ್ಯೂನ್ ಆಗಿ ಒಬ್ಬ ವ್ಯಕ್ತಿ ಹೊರಗಡೆ ಹೇಗಿರ್ತಾನೆ ಹಾಗೆ ಇರೋದಕ್ಕೆ ಸಾಧ್ಯ ಬಿಗ್ ಬಾಸ್ ಮನೆ ಒಳಗಡೆ. ಹಾಗಾಗಿನೇ ಜನರು ಬಹಳ ಇದನ್ನ. ಆಮೇಲೆ ಇನ್ನೊಂದಲ್ಲ, ಬಿಗ್ ಬಾಸ್ ಇದೆಯಲ್ಲ ಮೇಡಮ್, ಎಷ್ಟೋ ಜನ ಮಾತಾಡ್ತಾರೆ ಅದು ಫೇಕ್ ಶೋ, ಅದು ಸ್ಕ್ರಿಪ್ಟೆಡ್ ಶೋ ಅಂತ. ಒಳಗಡೆ ಹೋಗಿದ್ದು ಬಂದವ್ರಿಗೆ ಗೊತ್ತು ಎಂತ ಚಿನ್ನದಂತ ಶೋ ಬಿಗ್ ಬಾಸ್ ಅಂತಂದ್ರೆ. ಸತ್ಯ ಹೇಳ ಮೇಡಮ್, ತುಂಬಾ ಅದೃಷ್ಟ ಬೇಕು ಮೇಡಮ್ ಆ ಶೋ ಒಳಗಡೆ ಬೇಕು. ಯಾರು ಆ ಥರ ಮಾತಾಡೋರು ದಯವಿಟ್ಟು ಮಾತಾಡಕೋಬೇಡಿ. ನಾನು ಬಿಗ್ ಬಾಸ್ ಹೋಗೋಕ್ಕೂ ಮುಂಚೆ ಇದೇ ರೀತಿ ಮಾತಾಡಿದ್ದವನು. ಶೋ ಮಾತ್ರ ಸೂಪರ್ ಮೇಡಮ್. ನಮ್ಮ ಬದುಕನ್ನ ಹೇಗೆ ನಾವು ಹೊರಗಡೆ ಕಟ್ಕೊಂಡಿದೀವಿ ಅದನ್ನ ನಮ್ಮ ರೂಪನ ನಮಗೆ ತೋರಿಸುವಂತ ಶೋ ಬಿಗ್ ಬಾಸ್ ಶೋ. ನಿಜ. ಹೇಗಿರುತ್ತೆ ಅಂತಂದ್ರೆ, ನಾವು ಇಷ್ಟು ದೊಡ್ಡ ಜಗತ್ತಲ್ಲಿ ಹೊರಗಡೆ ನಾವು ಏನೇನೆಲ್ಲ ಅನ್ಕೊಂಡಿರ್ತೀವಿ. ಎಷ್ಟೊಂದು ಜನ ಫ್ರೆಂಡ್ಸ್ಗಳು ಇರ್ತಾರೆ, ಅವರೆಲ್ಲ ನಮ್ಮ ಹಿಂದೆ ಹೇಗೆ ಕುತಂತ್ರ ಮಾಡ್ತಾರೆ, ನಮ್ಮನ್ನ ಕುಗ್ಸಕ್ಕೆ ಏನೇನು ಮಾಡ್ತಾರೆ ಅನ್ನೋದನ್ನ 4 ಗೋಡೆ ಮಧ್ಯೆ ನಮಗೆ ತೋರಿಸುವಂತ ಶೋ ಬಿಗ್ ಬಾಸ್. ಅಲ್ಲಿ ಫ್ರೆಂಡ್ಶಿಪ್ ಇರ್ತದೆ, ರಿಲೇಶನ್ಶಿಪ್ ಇರ್ತದೆ, ಅಣ್ಣ ತಮ್ಮ ಇರ್ತದೆ, ಎಲ್ಲ ತರನ ಸಂಬಂಧಗಳಿರ್ತದೆ. ಬಟ್ ಗೆಲುವು ಅಂತ ಬಂದಾಗ ನಾನು ಇವ್ರನ್ನ ಹೊರಗಡೆ ಕಳಿಸೇ ನಾನು ಗೆಲ್ಲಬೇಕು ಅನ್ನೋ ಒಂದು ಸ್ವಾರ್ಥ ಇರ್ತದಲ್ಲ, ಆ ಸ್ವಾರ್ಥ ಹೊರಗಡೆ ಜಗತ್ತ ನಮ್ಮವ್ರು ಯಾರು ಅಲ್ಲ ಅಂತ ತೋರಿಸ್ಕೊಡುತ್ತೆ. ಒಂದು ವೀಕೆಂಡಲ್ಲಿ ಸುದೀಪ್ ಸರ್ ಕೇಳ್ತಾರೆ ರಕ್ಷಿತಾಗೆ, ಯಾರು ಗೆಲ್ಲಬೇಕು ಅಂತ ಕೇಳಿದಾಗ ನಾನು ಗೆಲ್ಲಬೇಕು ಅಂತ ಹೇಳ್ತಾಳೆ, ಅದು ಸ್ವಾರ್ಥ. ಬಟ್ ಆದರೂ ಕೂಡ ಗಿಲ್ಲಿ ಉಳ್ಕೋಬೇಕು ಅಂತ ಹೇಳ್ತಾಳೆ. ಅವಾಗಲೇ ಕೇಳೋದು ಸುದೀಪ್ ಸರ್, ಗಿಲ್ಲಿ ಅಂತ ಹೇಳ್ತಾ ಇದೆಲ್ಲ ನೀನು ಹೇಳಮ್ಮ ಯಾರು ಗೆಲ್ಲಬೇಕು ಅಂತ ಹೇಳಿದಾಗ ಅದೇ ಸ್ವಾರ್ಥ ಮೇಡಮ್. ನೀವು ಮೊದಲು ಸೀಸನ್ಗೆ ಹೋಗ್ಬಿಡಿ ಮೇಡಮ್, 4 ಜನ ಆಯ್ತೀವಿ, ಮಾತಾಡ್ಬೋದು ಆರಾಮ. ನಿಮ್ಗೂ ಅರ್ಥ ಆಗ್ಬಿಡ್ತದೆ ಒಳಗಡೆ ನಿಮ್ಗೆ. ಬಿಗ್ ಬಾಸ್ ಸೆಲೆಕ್ಷನ್ ಒಂದು ಅದ್ಭುತ. ಬಿಗ್ ಬಾಸ್ ಒಳಗಡೆ ಹೋಗ್ತಾರಲ್ಲ ಮೇಡಮ್, ಅದ್ಭುತ. ಅಲ್ಲಿ ಒಳಗೆ ಆಟ ಆಡ್ತಾರಲ್ಲ, ಆಮೇಲೆ ಜನ ಎಕ್ಸ್ಪೆಕ್ಟ್ ಮಾಡ್ತೀವಿ ಇದು ಹಿಂಗಾಗುತ್ತೆ ಹಂಗಾಗುತ್ತೆ, ಅದು ಯಾವುದಿಲ್ಲ. ಈಗ ಸೆಲೆಕ್ಷನ್ ಆಗುತ್ತಲ್ವಾ, ಆ ಸೆಲೆಕ್ಷನ್ ಬಿಗ್ ಬಾಸ್ ಅದ್ಭುತ. ಯಾಕಂದ್ರೆ ಸೆಲೆಕ್ಷನ್ ಪ್ರೊಸೆಸ್ ಕೂಡ ಅಷ್ಟೇ. ಯಾರೋ ಇನ್ಫ್ಲೂಯೆನ್ಸ್ ಮಾಡಿ ಕಳಿಸ್ತಾರೆ, ನನಗೆ ಯಾರೋ ದೊಡ್ಡ ರಾಜಕಾರಣಿ ಗೊತ್ತು, ನನಗೆ ಇನ್ನೊಬ್ರು ಗೊತ್ತು, ಅವರಿಂದ ಹೋಗ್ಬೋದು, ಎಲ್ಲ ಸುಳ್ಳು. ಮೇಡಮ್ ಆಲ್ರೆಡಿ ಇನ್ನು ನೆಕ್ಸ್ಟ್ ಸೀಸನ್ಗೆ ಸೆಲೆಕ್ಟ್ ಮಾಡ್ಬಿಟ್ಟಿದ್ದಾರೆ ಅವರು, 2 ಟೀಮ್ ಮಾಡ್ಬಿಟ್ಟಿದ್ದಾರೆ. ಅದ್ರಲ್ಲಿ ಚೂಸ್ ಮಾಡಿ ಮಾಡ್ತಾರೆ. ಯಾಕಂದ್ರೆ ಅದೊಂದು ದೊಡ್ಡ ಅದ್ಭುತ. ಸೆಲೆಕ್ಷನ್ ಟೈಮ್ ಅಲ್ಲಿ ಏನಾದ್ರು ಕ್ವೆಶ್ಚನ್ಸ್, ಇಂಟರ್ವ್ಯೂಸ್ ಅದೆಲ್ಲ ಮಾತಾಡೋಣ ಸರ್. ವಿರಾಮ ತಗೊಂಡು ಬೇಗ ವಾಪಸ್ ಬರೋಣ. ಅಷ್ಟೇ ಅಲ್ಲ, ತಾವು ಕೂಡ ತಮ್ಮ ಅಭಿಪ್ರಾಯನ ತಿಳಿಸ್ಬೇಕು. ಯಾರಾಗ್ತಾರೆ ಈ ಸಲಿಯ ಬಿಗ್ ಬಾಸ್ ಸೀಸನ್ 12 ನ ವಿನ್ನರ್ ಅಂತ ನಿಮಗನ್ಸುತ್ತೆ? ಆ ಒಪಿನಿಯನ್ ಕೂಡ ತಾವು ಕರೆ ಮಾಡಿ ನಮ್ಮ ಹತ್ರ ಮಾತಾಡೋ ಮೂಲಕ ತಿಳಿಸಬಹುದು. ಹಾಗೆ ನಿಮಗೂ ಅನ್ಸುತ್ತಾ
ಗಿಲ್ಲಿ ಗೆಲ್ಲೋದು ಪಕ್ಕಾನ ಅಂತ ಅದನ್ನು ಕೂಡ ನೀವು ನಮ್ಮ ಜೊತೆ ಶೇರ್ ಮಾಡ್ಬೋದು. ತಾವೆಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್, ಎಕ್ಸ್ ಕಂಟೆಸ್ಟೆಂಟ್ ಆಗಿರೋದ್ರಿಂದ ಮನೆಯೊಳಗೆ ಹೋಗ್ಬೇಕಾದ್ರೆ ಆಬ್ವಿಯಸ್ಲಿ ಸೆಲೆಕ್ಷನ್ ಪ್ರೋಸೆಸ್ ಆಗುತ್ತೆ. ವಾಸ್ ಇಟ್ ವೆರಿ ಡಿಫಿಕಲ್ಟ್? ರೂಪಿಸರಿಂದ ಬರ್ತೀನಿ. ಡೆಫಿನೆಟ್ಲಿ ಮೇಡಮ್, ಏನು ಮಾಡ್ತಾರೆ ಗೊತ್ತಾ, ಬಿಗ್ ಬಾಸ್ ಶೋಗೆ ಹೋಗೋಕ್ಕೂ ಮುಂಚೆ ಫೋನ್ ಮಾಡ್ತಾರೆ. ಫಸ್ಟ್ ಈ ಥರ ಬಿಗ್ ಬಾಸ್ ಟೀಮಿಂದ ಮಾಡಿದ್ರು. ನನಗೊಂದ್ಸತಿ 2 ಸತಿ ಯಾಮಾರ್ಬಿಟ್ಟಿದ್ದೆ ನಾನು. ಫಸ್ಟ್ ಕಾಲ್ ಬಂತು, ನಾನೆಲ್ಲ ಚಿಕ್ಕಮಗಳೂರಿಂದ ಬರ್ತಾಯಿದ್ದೆ, ಹಾಸನ ಇವೆಲ್ಲಿ ಫೋನ್ ಬಂತು. ನಾನು ಯಾರೋ ಕಾಮಿಡಿ ಮಾಡ್ತಾರೆ, ನಮಗೆ ಯಾಕೆ ಕರೀತಾರೆ ಅಂತಂತ. ಇಲ್ಲ ಸರ್, ನೀವು ಶೋಗೆ ಸೆಲೆಕ್ಟ್ ಆಗಿದ್ದೀರಾ, ನೀವು ಮಾತಾಡಬೇಕು ಅಂತ ಹೇಳಿ. ನನಗೆ ಯಾಕೋ ನಂಬಿಕೆ ಬರಲಿಲ್ಲ. ಹೌದಾ ಸರ್, ಸರಿ ಸರ್ ಆಯಿತು ಅಂದರೆ ಕೇರ್ಲೆಸ್ ಆಗಿ. ಆವಾಗ ಟ್ರೂ ಕಾಲರ್ ಎಲ್ಲ ಇರಲಿಲ್ಲ, ನೋಡೋಣ ಯಾರು ಏನು ಅಂತಂದರೆ. ಸರಿ, ಅದಾದಮೇಲೆ ಟ್ರೂ ಕಾಲರ್ ಇತ್ತು ಬಟ್ ನಮ್ಮ ಹತ್ರ ಇರಲಿಲ್ಲ. ಮನೆಗೆ ಬಂದೆ. ಅವತ್ತೇನೋ ನೈಟು ಕಾಲ್ ಬಂತು. ಕಾಲ್ ಬಂದಾಗ ಏನು ಮಾಡ್ತಾರೆ ಅಂತಂದ್ರೆ ಮೇಡಮ್, ಫಸ್ಟು ಕರೀತಾರೆ ಸ್ಟುಡಿಯೋಗೆ, ಒಂದು ಇಂಟರ್ವ್ಯೂ ಮಾಡಿದ್ರು. ನಮಗೆ ಪರಮೇಶ್ವರ್ ಗುಂಡ್ಕಲ್ ಅವರು ಇದ್ದರು. ಆವಾಗ ಕೂತ್ಕೊಂಡು ಇಂಟರ್ವ್ಯೂ ಮಾಡಿ ಒಬ್ರಿಗೊಬ್ರು ಮಾತಾಡಿಸ್ತಾರೆ. ಏನು ವಿಷಯ, ಏನು ನಿಮ್ದು, ಏನು ಮಾಡ್ಕೊಂಡಿದ್ದಾರೆ, ಎಲ್ಲ ಗೊತ್ತು ನಮ್ಮ ಬಗ್ಗೆ ಅಂತೆಲ್ಲ ಹೇಳಿದಾಗ ಸಂಪೂರ್ಣವಾಗಿ ಮಾಹಿತಿ ತಗೋತಾರೆ. ಮಾಹಿತಿ ತಗೊಂಡಾದ್ಮೇಲೆ ಬಿಗ್ ಬಾಸ್ ಟೀಮ್ ಅಧಿಕೃತಗೊಳಿಸುತ್ತೆ, ನೀವು ಸೆಲೆಕ್ಟ್ ಆಗಿದ್ದೀರಿ ಅಂತ ಹೇಳಿ. ಸೆಲೆಕ್ಟ್ ಆದಮೇಲೆ ಮೇಡಮ್, ನಮ್ಮದು ಕಂಪ್ಲೀಟ್ ಬಾಡಿ ಆರೋಗ್ಯ ಅಂದರೆ ನಮ್ಮ ಹೆಲ್ತ್ ಚೆಕಪ್ ನಡೀತದೆ ಮೇಡಮ್. ಏನಾದ್ರು ಪ್ರಾಬ್ಲಮ್ ಇದೆಯಾ, ಏನು ಎತ್ತ ಏನು ಎಲ್ಲ ನೋಡಿಕೊಂಡು, ನಮ್ದು ಏನಾದ್ರು ಗಿಬ್ಲೆಟ್ ತೊಗೊಳ್ಳೋ ಅವಶ್ಯಕತೆ ಇದೆಯಾ, ಆ ಟ್ಯಾಬ್ಲೆಟ್ನೆಲ್ಲ ಅವ್ರಿಗೆ ಕೊಡ್ತೀವಿ. ಎಲ್ಲ ಚೆಕ್ ಆದಮೇಲೆ ಒಂದು ಸತಿ ನಮ್ಮ ಮಾನಸಿಕ ಸ್ಥಿತಿ ಹೇಗಿದೆ ಅನ್ನೋದನ್ನು ಚೆಕ್ ಮಾಡ್ತಾರೆ. ಒಂದು ಸತಿ ಮಾತಾಡಿ, ಡಾಕ್ಟ್ರ್ ಕೂರಿಸಿ ಮಾತಾಡಿ ಎಲ್ಲ ಕ್ಲಿಯರ್ ಮಾಡ್ಕೋತಾರೆ. ಅದರದ್ದೊಂದು ಟೆಸ್ಟ್ ಪಾಸ್ ಆಗುತ್ತೆ. ಅದೆಲ್ಲ ಆದಮೇಲೆ ಸಂಪೂರ್ಣವಾಗಿ ಈ ಥರ ಹೇಳೋದಕ್ಕಾಗಲ್ಲ, ಅಲ್ಲಿ ಒಂದು ಇದಿರ್ತದೆ, ಡಾಕ್ಯುಮೆಂಟಲ್ಲಿ ನಾವು ಸೈನ್ ಎಲ್ಲ ಮಾಡಿರ್ತೀವಿ. ನಾವು ಏನೇ ಬದ್ಧತೆಗಳು, ಏನೇ ಬಿಗ್ ಬಾಸ್ ಟೀಮ್ ಅವರು ಏನೇ ಇರ್ಬೋದು, ಅದರಲ್ಲಿ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನೇ ಇದ್ರು ಅದಕ್ಕೆ ನೀವು ಸಿದ್ಧ ಇರಬೇಕು ಅಂತಂತ ಹೇಳಿ ಒಂದಷ್ಟು ಡಾಕ್ಯುಮೆಂಟ್ಗೆ ಸೈನ್ ಎಲ್ಲ ಇದೆಲ್ಲ ಆದಮೇಲೆ ನಾವು ಬಿಗ್ ಬಾಸ್ ಮನೆಗೆ ಹೋಗೋದು. ಅಲ್ಲಿ ಹೋದ್ಮೇಲೆ ನಮ್ಮನ್ನು ಕ್ಯಾರವನಲ್ಲಿ ಕೂರಿಸಿರ್ತಾರೆ. ಸ್ಟೇಜ್ ಮೇಲೆ ನಮಗಿಂತ ಮುಂಚೆ ಯಾರನ್ನೋ ಸೆಲೆಕ್ಟ್ ಮಾಡಿ ಅವರು ಎಂಟ್ರಿ ಕೊಟ್ಟು ಒಳಗಡೆ ಹೋಗಿರ್ತಾರೆ. ನಮ್ಮನ್ನು ಕಣ್ಣಿಗೆ ಬಟ್ಟೆ ಕಟ್ಕೊಂಡೋಗಿ ಸ್ಟೇಜಿಗೆ ಬಿಡೋದು. ಸ್ಟೇಜಲ್ಲಿ ಮಾತಾಡಿದ ತಕ್ಷಣ ಎಲ್ಲರೂ ಸರಿ ನೀವಿನ್ನು ಮನೆ ಒಳಗೆ ಹೋಗ್ಬೋದು ಅಂತ ತಕ್ಷಣ ಏನು ಅಲ್ಲಿಂದ ಪಕ್ಕದ ಮನೆಯೆಲ್ಲ ಡೋರ್ ತಗೊಂಡು ಹೋಗ್ಬಿಡೋಕ್ಕೆ ಅಲ್ಲಿಂದ ಆಚೆ ಹೋಗ್ತಿದ್ದಾಗೆ ಮತ್ತೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಹೋಗ್ತಾರೆ. ಬಿಗ್ ಬಾಸ್ ಡೋರ್ ಹತ್ರ ನಿಲ್ಸ್ಕೋತಾರೆ. ಒಂದು ವಾಯ್ಸ್ ಬರುತ್ತೆ, ಕಂಟೆಸ್ಟೆಂಟ್ ನಂಬರ್ 13 ಈಗ ಮನೆ ಒಳಗಡೆ ಹೋಗ್ತಾ ಇದ್ದಾರೆ, ರೆಡಿ ಆರ್ ಯು ರೆಡಿ ಅಂತ ಹೇಳ್ತಾರೆ. ಎಲ್ಲ ರೆಡಿ ಅಂದ ತಕ್ಷಣ ಬಾಗಿಲು ತೆಗೆದ್ಬಿಟ್ಟು ಒಳಗಡೆ ಬಿಡ್ತಾರೆ. ಒಳಗಡೆ ಹೋದ ಕೂಡಲೇ ಎಷ್ಟೋ ಜನ ಅಂತಾರೆ ಅಲ್ಲಿ ಹೇಳ್ಕೊಡ್ತಾರೆ ನಿಮಗೆ, ಅಲ್ಲಿ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳ್ಕೊತಾರೆ. ಯಾವ್ದನ್ನ ಹೇಳ್ಕೊಡ್ತಾರೆ, ನೀವು ನಂಬ್ತಿರೋ ಬಿಡ್ತಿರೋ. ನಾನು 100 ದಿನ ಮುಗಿಸಿ ಆಚೆ ಬಂದಾಗ ಇದೇನು ಜನ ಓಡಾಡ್ತಾವ್ರೆ, ಇದೇನು ಅಕ್ಕಿಗಳು ಓಡಾಡ್ತಾವೆ, ಸೀರಿಯಸ್ಲಿ ನನಗೆ ಬಂದ ಒಂದು 10 ನಿಮಿಷ. ಆಮೇಲೆ ಬಿಗ್ ಬಾಸ್ ಇನ್ ಬಂದ ತಕ್ಷಣ ಇನ್ನೊಂದು ಸಮಸ್ಯೆ ಹೇಳ್ತೀನಿ ಕೇಳಿ, ಇವ್ರಿಗೂ ಅನುಭವ ಆಗಿರ್ತದೆ. ನಮಗೆ ಪ್ರತಿದಿನ ಬೆಳಿಗ್ಗೆ ವೇಕಪ್ ಸಂಘ ಆಗ್ತಾರೆ. ನಾನು ಇದಕ್ಕೆ ಇನ್ನೂ ಆಜ್ಞೆ ಹಾಕಿಲ್ಲ ಮನೆಗೆ ಬಂದು ಆಜ್ಞೆ. ಆಮೇಲೆ ಎರಡನೇದು ಪದೇ ಮೈಕ್ ನೋಡ್ಕೊತಾ ಇರ್ತೀವಿ. ಅಲ್ಲಿ ಬಿಗ್ ಬಾಸ್ ಹೇಳ್ತಾ ಇರ್ತಾರೆ, ರೂಪೇಶ್ ರಾಜಣ್ಣ ನಿಮ್ಮ ಮೈಕನ್ನು ಸರಿಯಾಗಿ ಧರಿಸಿಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಆಮೇಲೆ ಇನ್ನೇನೋ ಹೇಳ್ತಾ ಇದ್ದಾರೆ, ಈ ಕೂಡಲೇ ರೂಪೇಶ್ ರಾಜಣ್ಣ ಕನ್ಫೆಷನ್ ರೂಮ್ಗೆ ಬನ್ನಿ. ನಾವು ಮನೆಗೆ ಬಂದು ಎಲ್ಲಿ ಕನ್ಫೆಷನ್ ರೂಮ್ ನೋಡೋದು, ಮೈಕ್ ನೋಡ್ಕೊಳ್ಳೋದು. ಆಮೇಲೆ ಆ ಲೈಟು ಕಂಪ್ಲೀಟ್ ಏನು ಲೈಟ್ ಇದೆ ಆ ಲೈಟ್ ಒಳಗಡೆ ಇರ್ತೀವಿ. AC ಕಂಪ್ಲೀಟ್ ಮನೆ AC ಇರ್ತದೆ. ಹೊರಗಡೆ ಬಂದಾಗ ಅಷ್ಟೇ ಗೊತ್ತಾಗೋದು. ಒಳಗಡೆ ಟೈಮ್ ಗೊತ್ತಾಗಲ್ಲ, ಇನ್ನೊಂದು ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ. ಮನೆಯಿಂದ ಒಳಗಡೆ ಬಂದಾಗ ಆಗೋಂಥ ಅನುಭವಗಳು ನಾನು ಹೇಳ್ತಾ ಇರೋದು. ಇಷ್ಟೆಲ್ಲ ಪ್ರೋಸೆಸ್ ಇರುತ್ತೆ. ಇದ್ರ ಮಧ್ಯೆ ಯಾರೋ ಅವ್ರ ಡಿಸಿಷನ್ ತಗೋತಾರೆ, ಇವ್ರು ಬೇಕಾದವ್ರನ್ನ ಉಳಿಸ್ಕೋತಾರೆ, ಅವ್ರು ಬೇಕಾದವ್ರನ್ನ ಆಚೆ ಕಳಿಸ್ತಾರೆ. ಎಲ್ಲವೂ ಸಂಪೂರ್ಣವಾದ ಸುಳ್ಳು ಮಾಹಿತಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ದೃಢೀಕರಿಸೋದಕ್ಕೆ ಇಷ್ಟಪಡ್ತೀನಿ.